ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಅದಕ್ಕೆ ಬಹುಮತ ನೀಡಲು ಮತದಾರ ನಿರಾಕರಿಸಿದ್ದಾನೆ. ಎನ್ಡಿಎ ಮೈತ್ರಿಕೂಟ ಬಹುಮತ ಪಡೆದಿದ್ರೂ ಸರ್ಕಾರ ರಚನೆಯ ಅವಕಾಶ ಎರಡೂ ಮೈತ್ರಿಕೂಟಕ್ಕೆ ಇರೋದ್ರಿಂದ ಪರಿಸ್ಥಿತಿ ಡೋಲಾಮಾನವಾಗಿದೆ. ಇತ್ತ ಎನ್ಡಿಎ, ಅತ್ತ ಐಎನ್ಡಿಎ ಎರಡೂ ಪಾಳೆಯಗಳು ಬುಧವಾರ ಮಹತ್ವದ ಸಭೆಯನ್ನು ನಡೆಸ್ತಾ ಇವೆ. ಈ ಸಭೆಗಳಲ್ಲಿ ಭಾಗವಹಿಸಲು ಮೈತ್ರಿ ಪಕ್ಷಗಳ ನಾಯಕರು ದಿಲ್ಲಿಗೆ ಪ್ರಯಾಣಿಸಿದ್ದಾರೆ. ಬಿಹಾರದಲ್ಲಿ ಸಿಎಂ ನಿತೀಶ್ ಕುಮಾರ್ ಹಾಗೂ ಮಾಜಿ ಡಿಸಿಎಂ ಇಬ್ಬರು ಒಂದೇ ವಿಮಾನದಲ್ಲಿ ದಿಲ್ಲಿಗೆ ಹೊರಟಿರೋದು ಕುತೂಹಲ ಮೂಡಿಸಿದೆ. ತಮ್ಮ ರಾಜಕೀಯ ಮಿತ್ರರನ್ನ ಪದೇ ಪದೇ ಬದಲಿಸೋದ್ರಲ್ಲಿ ನಿಷ್ಣಾತರಾದ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಮತ್ತು ಕೆಲವು ತಿಂಗಳ ಹಿಂದಷ್ಟೇ ಅವರ ಜೊತೆ ಸೇರಿ ಬಿಹಾರದಲ್ಲಿ ಸರ್ಕಾರ ನಡೆಸಿದ್ದ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಇಬ್ಬರು ಬೇರೆ ಬೇರೆ ಸಭೆಗಳಲ್ಲಿ ಭಾಗಿಯಾಗಲು ದಿಲ್ಲಿಗೆ ಒಂದೇ ವಿಮಾನ ಹತ್ತಿದ್ದಾರೆ. ಆಗಾಗ ಮಗಲು ಬದಲಾಯಿಸುವ ಚಾಳಿ ಹೊಂದಿರುವ ನಿತೀಶ್ ಕುಮಾರ್ ಅವರ ನಡೆ ಬಗ್ಗೆ ಕಣ್ಣಿಟ್ಟಿರುವ ಬಿಜೆಪಿಯಲ್ಲಿ ಈಗಲೂ ತಳಮಳವಿದೆ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಅದಕ್ಕೆ ಬಹುಮತ ನೀಡಲು ಮತದಾರ ನಿರಾಕರಿಸಿದ್ದಾನೆ. ಎನ್ಡಿಎ ಮೈತ್ರಿಕೂಟ ಬಹುಮತ ಪಡೆದಿದ್ರೂ ಸರ್ಕಾರ ರಚನೆಯ ಅವಕಾಶ ಎರಡೂ ಮೈತ್ರಿಕೂಟಕ್ಕೆ ಇರೋದ್ರಿಂದ ಪರಿಸ್ಥಿತಿ ಡೋಲಾಮಾನವಾಗಿದೆ. ಇತ್ತ ಎನ್ಡಿಎ, ಅತ್ತ ಐಎನ್ಡಿಎ ಎರಡೂ ಪಾಳೆಯಗಳು ಬುಧವಾರ ಮಹತ್ವದ ಸಭೆಯನ್ನು ನಡೆಸ್ತಾ ಇವೆ. ಈ ಸಭೆಗಳಲ್ಲಿ ಭಾಗವಹಿಸಲು ಮೈತ್ರಿ ಪಕ್ಷಗಳ ನಾಯಕರು ದಿಲ್ಲಿಗೆ ಪ್ರಯಾಣಿಸಿದ್ದಾರೆ. ಬಿಹಾರದಲ್ಲಿ ಸಿಎಂ ನಿತೀಶ್ ಕುಮಾರ್ ಹಾಗೂ ಮಾಜಿ ಡಿಸಿಎಂ ಇಬ್ಬರು ಒಂದೇ ವಿಮಾನದಲ್ಲಿ ದಿಲ್ಲಿಗೆ ಹೊರಟಿರೋದು ಕುತೂಹಲ ಮೂಡಿಸಿದೆ. ತಮ್ಮ ರಾಜಕೀಯ ಮಿತ್ರರನ್ನ ಪದೇ ಪದೇ ಬದಲಿಸೋದ್ರಲ್ಲಿ ನಿಷ್ಣಾತರಾದ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಮತ್ತು ಕೆಲವು ತಿಂಗಳ ಹಿಂದಷ್ಟೇ ಅವರ ಜೊತೆ ಸೇರಿ ಬಿಹಾರದಲ್ಲಿ ಸರ್ಕಾರ ನಡೆಸಿದ್ದ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಇಬ್ಬರು ಬೇರೆ ಬೇರೆ ಸಭೆಗಳಲ್ಲಿ ಭಾಗಿಯಾಗಲು ದಿಲ್ಲಿಗೆ ಒಂದೇ ವಿಮಾನ ಹತ್ತಿದ್ದಾರೆ. ಆಗಾಗ ಮಗಲು ಬದಲಾಯಿಸುವ ಚಾಳಿ ಹೊಂದಿರುವ ನಿತೀಶ್ ಕುಮಾರ್ ಅವರ ನಡೆ ಬಗ್ಗೆ ಕಣ್ಣಿಟ್ಟಿರುವ ಬಿಜೆಪಿಯಲ್ಲಿ ಈಗಲೂ ತಳಮಳವಿದೆ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಅದಕ್ಕೆ ಬಹುಮತ ನೀಡಲು ಮತದಾರ ನಿರಾಕರಿಸಿದ್ದಾನೆ. ಎನ್ಡಿಎ ಮೈತ್ರಿಕೂಟ ಬಹುಮತ ಪಡೆದಿದ್ರೂ ಸರ್ಕಾರ ರಚನೆಯ ಅವಕಾಶ ಎರಡೂ ಮೈತ್ರಿಕೂಟಕ್ಕೆ ಇರೋದ್ರಿಂದ ಪರಿಸ್ಥಿತಿ ಡೋಲಾಮಾನವಾಗಿದೆ. ಇತ್ತ ಎನ್ಡಿಎ, ಅತ್ತ ಐಎನ್ಡಿಎ ಎರಡೂ ಪಾಳೆಯಗಳು ಬುಧವಾರ ಮಹತ್ವದ ಸಭೆಯನ್ನು ನಡೆಸ್ತಾ ಇವೆ. ಈ ಸಭೆಗಳಲ್ಲಿ ಭಾಗವಹಿಸಲು ಮೈತ್ರಿ ಪಕ್ಷಗಳ ನಾಯಕರು ದಿಲ್ಲಿಗೆ ಪ್ರಯಾಣಿಸಿದ್ದಾರೆ. ಬಿಹಾರದಲ್ಲಿ ಸಿಎಂ ನಿತೀಶ್ ಕುಮಾರ್ ಹಾಗೂ ಮಾಜಿ ಡಿಸಿಎಂ ಇಬ್ಬರು ಒಂದೇ ವಿಮಾನದಲ್ಲಿ ದಿಲ್ಲಿಗೆ ಹೊರಟಿರೋದು ಕುತೂಹಲ ಮೂಡಿಸಿದೆ. ತಮ್ಮ ರಾಜಕೀಯ ಮಿತ್ರರನ್ನ ಪದೇ ಪದೇ ಬದಲಿಸೋದ್ರಲ್ಲಿ ನಿಷ್ಣಾತರಾದ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಮತ್ತು ಕೆಲವು ತಿಂಗಳ ಹಿಂದಷ್ಟೇ ಅವರ ಜೊತೆ ಸೇರಿ ಬಿಹಾರದಲ್ಲಿ ಸರ್ಕಾರ ನಡೆಸಿದ್ದ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಇಬ್ಬರು ಬೇರೆ ಬೇರೆ ಸಭೆಗಳಲ್ಲಿ ಭಾಗಿಯಾಗಲು ದಿಲ್ಲಿಗೆ ಒಂದೇ ವಿಮಾನ ಹತ್ತಿದ್ದಾರೆ. ಆಗಾಗ ಮಗಲು ಬದಲಾಯಿಸುವ ಚಾಳಿ ಹೊಂದಿರುವ ನಿತೀಶ್ ಕುಮಾರ್ ಅವರ ನಡೆ ಬಗ್ಗೆ ಕಣ್ಣಿಟ್ಟಿರುವ ಬಿಜೆಪಿಯಲ್ಲಿ ಈಗಲೂ ತಳಮಳವಿದೆ.